ನಿಜವಾಗಿಯೂ ಇದೊಂದು ಐತಿಹಾಸಿಕವಾದಂಥ ಸಂದರ್ಭ. ಬಹುಶಃ ಏನು ನಾವು ಶತಶತಮಾನಗಳಿಂದ ಈ ಥರದ ಬುಕರ್ ಪ್ರಶಸ್ತಿ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಮತ್ತು ಅದರಲ್ಲಿ ಭಾಗವಹಿಸೋ ಪ್ರಕ್ರಿಯೆ ಕೂಡ ಗೊತ್ತಿರಲಿಲ್ಲ. ಭಾಗವಹಿಸಿದ್ದು ಆಗಿದೆ, ಇಂತಹ ಸಂತೋಷ ಕೂಡ ನಮಗೆ ದೊರಕಿದೆ. ಇಂತಹ ಸಂದರ್ಭದಲ್ಲಿ ಇದು ನನ್ನ ವೈಯಕ್ತಿಕವಾದಂಥ ಸಂತೋಷಕ್ಕಿಂತಲೂ ನಾನು ಒಂದು ಕನ್ನಡದ ಗೆಲುವಿನ ಬಗ್ಗೆ ಬಹಳ ಸಂಭ್ರಮ ಪಡ್ತೀನಿ, ಸಂತೋಷ ಪಡ್ತೀನಿ. ಯಾಕೆಂದರೆ ಎಲ್ಲ ಜನರು ಕೂಡ ಇನ್ವಾಲ್ವ್ ಆಗಿ ಶೇರ್ ಮಾಡಿಕೊಂಡು ಸಂತೋಷ ಪಡ್ತಾ ಇರೋದು ನಿಜವಾಗಿಯೂ ಕನ್ನಡದ ಕಾರಣಕ್ಕೆ ಮತ್ತು ಕನ್ನಡದ ಬಗೆಗಿನ ನನ್ನ ಅಭಿಮಾನಕ್ಕೆ ಅಂತ ಹೇಳ್ಬಿಟ್ಟು ನಾನಾದರೂ ತಿಳಿತೀನಿ. ನೋಡಿ, ಈ ಸರಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮತ್ತು ರೊಮೇನಿಯಾ 2 ಭಾಷೆಗಳು ಭಾಗವಹಿಸಿದ್ವು. ಮೊಟ್ಟ ಮೊದಲ ಅದೇ ಒಂದು ದೊಡ್ಡ ವಿಕ್ರಮ. ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸಿ ಲಾಂಗ್ ಲಿಸ್ಟ್ ಆಗಿದೆ ಅನ್ನುವಂಥದ್ದು. ಈಗ ಇಂತಹ ಅದ್ಭುತವಾದಂಥ ಒಂದು ಗಳಿಗೆ ಕನ್ನಡಕ್ಕೆ ಆಗಿರೋದ್ರ ಬಗ್ಗೆ ಈಗಾಗಲೇ ವಿಶಾಲವಾಗಿ ತನ್ನ ಎಲ್ಲ ರೆಕ್ಕೆಗಳನ್ನು ಹರಡಿ ಇಡೀ ವಿಶ್ವದ ಒಂದು ಆ ವ್ಯೋಮದಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಕನ್ನಡಕ್ಕೆ ಇದೊಂದು ವಿಶೇಷ ಗರಿ ಏನು ಪ್ರಾಪ್ತಿಯಾಗಿದೆ. ಅದು ನಿಜವಾಗಿಯೂ ಕೂಡ ಅಪಾರ ಸಂತೋಷ ಪಡ್ತಕ್ಕಂಥ, ಅಪಾರ ಅಭಿಮಾನ ಪಡ್ತಕ್ಕಂಥ, ನಮ್ಮ ಎಲ್ಲರಿಗೂ ಕೂಡ ಅದ್ಭುತವಾದಂಥ ಸನ್ನಿವೇಶ ಅಂತ ತಿಳಿತೀನಿ.